ಫಸ್ಟ್ ಆಫ್ ಆಲ್ ನಾನು ವಿಜಯ್ ಸರ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನನ್ನ ಅವರ ಭೇಟಿ 13 ವರ್ಷದಿಂದ ನಮ್ಮ ಸಿನಿಮಾ ಸಾರಥಿ ಆದ ನಂತರ ಬ್ಲ್ಯಾಕ್ ಬಸ್ಟರ್ ಹಿಟ್ ಆದ ನಂತರ ವಿಜಯ್ ಸರ್ ಜೊತೆಲಿ ಯಾಕಂದರೆ ಅವರ ಒಂದು ಪರ್ಫಾರ್ಮೆನ್ಸು ಆ್ಯಕ್ಟಿಂಗ್ ಮಾಡೋದಕ್ಕೆ ತುಂಬ ಖುಷಿ ಆಯಿತು. ಮಾಡಬೇಕಂತ ಹೋಗಿದ್ರಿ, ಕಾರಣದಿಂದ ಆಗಲಿಲ್ಲ. 12 ವರ್ಷದಿಂದಲೇ ನಾವು ಅವ್ರನ್ನ ಕಾಂಬಿನೇಷನ್ ಸಿನಿಮಾ ಮಾಡಬೇಕು ಆಗಲಿಲ್ಲ. ಅದಾದ ನಂತರ ಅವರು 2-3 ಜೊತೆ ಮಾಡಬೇಕು, ಮುರಳಿ ಸರ್ ಜೊತೆಲೂ ಮಾಡಬೇಕಿತ್ತು, ಅದು ಆಗಲಿಲ್ಲ. ಆಮೇಲೆ ಸುಮಾರು ಜನ ಎಷ್ಟೋ ಜನ ಕಥೆಗಳು ಹೇಳ್ಕೊಂಡು ಡೈರೆಕ್ಟ್ರು ಹಂಗೆ ಮಾಡ್ತೀವಿ, ಹಿಂಗೆ ಸರ್ ಹಾಗೆ ಸರ್ ಅಂತ ಕಂಟೆಂಟಲ್ಲಿ ಇಂಥ ಹೇಳ್ಕೊಳ್ಳೋಂಥ ಒಂದು ವಿದ್ಯುತ್ ಸಿಗ್ತಿರಲಿಲ್ಲ. ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಳೆದ ಒಂದು ತಿಂಗಳಿಂದೆ ನಮ್ಮ ಅವರು ಲಕ್ಷ್ಮೀಕಾಂತ್ ಅಂತ ನಮ್ಮ ಹುಡುಗ ಅಣ್ಣ ಈ ಗಣೇಶ್ ಸರ್ ಅಂತ ಹೇಳಿ ಕಟೇರ ಸ್ಟೋರಿ ಬರ್ತಿರೋಂಥ ರೈಟ್ ಇದ್ದಾರೆ, ತುಂಬ ಹಂಬಲ್ ವ್ಯಕ್ತಿ, ನೋಡಿ ನಾನು ಕಳಿಸ್ಕೊಡ್ತೀನಿ ನೋಡಿ ಅಂತ ನಮ್ಮ ಲಕ್ಷ್ಮೀಕಾಂತ್ ಅಂತ ನಮ್ಮ ಹುಡುಗ ನನ್ನ ಆತ್ಮೀಯ ಕಳಿಸ್ಕೊಡ್ತೀನಿ. ಬಂದಾಗ ಅವರು ನೋಡಿದಾಗ ನಾನು ಅವರು ಡೈರೆಕ್ಟರ್ ಅನ್ನೋ ಥರ ಭಾವನೆ. ಯಾಕಂದರೆ ನಾನು ಕಾಟೇರ ಸಿನಿಮಾದಲ್ಲಿ ಅವರನ್ನು ಎಲ್ಲೋ ಒಂದು ಹಿಂದೆ ಇದ್ದರು. ಅವರ ಸಂದರ್ಭದಲ್ಲಿ ದರ್ಶನ್ ಅವರಿರ್ಬೋದು, ರಾಘವೇನ್ ಅವರಿರ್ಬೋದು, ಎಲ್ಲರ ಬಗ್ಗೆ ನೋಡ್ತಾ ಇದ್ದಾಗ ಸ್ವಾಮಿ ಇದಕ್ಕೆಲ್ಲ ಇನ್ನೊಬ್ಬರಿದ್ದಾರೆ ಮೇನ್ ಸೂತ್ರಧಾರು ಇವರಿಂದಲೇ ಈ ಸಿನಿಮಾ ಕೇಳಿ ಹೊರದಾಗ ನೋಡಿದಾಗ ನನಗೆ ತುಂಬ ಖುಷಿ ಆಗುತ್ತೆ. ಬಂದು ಇಷ್ಟೇ ಸರ್, ಸುಮಾರು ವರ್ಷದಿಂದ 1.5 ವರ್ಷದಿಂದ ಇದ್ರ ಬಗ್ಗೆ ನಾನು ಮಾಡಬೇಕು ಅಂತೇಳಿ ಹಗಲು ರಾತ್ರಿ ನಾನು ವರ್ಕ್ ಮಾಡಿದ್ದೀನಿ ಸರ್. ನಮಗೆ ಅಂದರೆ ಅವರೇ ಎಲ್ಲ ಜಗದೀಶ್ ಸರ್ ಅವರು ಹೀರೋ ಇರ್ಬೋದು, ಹೀರೋ ಸರ್ ಇರ್ಬೋದು, ಎಲ್ಲರನ್ನು ಕಾಂಬಿನೇಷನ್ ಸೆಟ್ ಮಾಡಿಕೊಂಡು ಸಿನಿಮಾ ಮಾಡಬೇಕಂತಿದ್ರು. ಅವ್ರದ್ದು ಈಗಾಗಲೇ ಒಂದು ಭೀಮಾ ನಮಗೆಲ್ಲರೂ ಗೊತ್ತಿದೆ, ಕೊನೆದಿನ ರಿಲೀಸ್ ಡೇಟಲ್ಲಿದೆ. ಅದು ಮುಗಿದ ನಂತರ ಮಾಡಬೇಕು ಅಂತೇಳಿ ಲೇಟ್ ಆಗುತ್ತೆ ಅಂತ ಹೇಳಿದಕ್ಕೋಸ್ಕರ ಜಗದೀಶ್ ಸರ್ಗೆ ಹೇಳಿರುತ್ತೆ, ನೀವು ಯಾರನ್ನಾದ್ರೂ ಒಳ್ಳೆ ಪ್ರೊಡ್ಯೂಸರ್ ನೋಡಿಬಿಟ್ಟು ನೀವು ಮಾಡ್ಕೊಳ್ಳಿ, ಪರವಾಗಿಲ್ಲ, ನಮ್ಮದೇನು ಅಪೇಕ್ಷೆ. ಆಗ ನನಗೆ ಜಗದೀಶ್ ಸರ್ ಅವ್ರು ಬಂದು ಕೇಳಿದ್ರು. ಅವಾಗ ನಾನು ಯಾರು ಅಂತ ಹೇಳ್ತಿದ್ದಂಗೆ ವಿಜಯ್ ಸರ್ ಅಂತಿದ್ದಂಗೆ ನಮ್ಮ ಅವರು, ಯಾಕಂದರೆ ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಊಟ ತರಿಸ್ಬಿಟ್ಟು ಅಷ್ಟು ಒಂದು ಇದ್ರಾಗ ನೋಡ್ಕೊಂಡು ಕಳಿಸಿದ್ರು ನನಗೆ. ಸರ್ ನಂದು ಋಣ ಇದೆ ಸರ್, ಯಾವತ್ತೂ ಮಾಡ್ಬೇಕಾಯ್ತು, ಅವರು ನಮ್ಮ ಬ್ಯಾನರಲ್ಲಿ ಅಂತ ಹೇಳಿದೆ. ವಿಜಯ್ ಸರ್ ಅವ್ರಿಗೆ ಹೇಳಿದ್ರೆ ತುಂಬ ಖುಷಿಪಟ್ಟರು, ನನಗೂ ತುಂಬ ಇಷ್ಟ ಆಯಿತು. ಎಲ್ಲಕ್ಕಿಂತ ಹೆಚ್ಚಿನದಾಗಿ ಆತನ ಒಬ್ಬ ನಿರ್ದೇಶಕ ಹೇಗಿರಬೇಕಂದ್ರೆ, ಪ್ರೊಡ್ಯೂಸರ್ನ ನಾನು ಸುಮಾರು ಕಥೆಗಳು ಕೇಳಿದೆ, ತಮಗೆಲ್ಲರೂ ಗೊತ್ತಿರಬೇಕು. ಬ್ಲ್ಯಾಕ್ ಬಸ್ಟರ್ ಇಟ್ಕೊಟ್ಬಿಟ್ಟು ತಗೊಂಡೋಗ್ಬಿಟ್ಟ ಇಂಡಸ್ಟ್ರಿಗೆ, ಆಕಸ್ಮಿಕವಾಗಿ ಬಂದಿದ್ದು. ಇದನ್ನು ನನಗೆ ಬೇರೆ ಆಕಸ್ಮಿಕವಾಗಿ ಬಂದಿರೋದು. ಒಳ್ಳೆಯದಾಗುತ್ತೆ, ತುಂಬ ಚೆನ್ನಾಗಿದೆ. ನನಗೆ ಸಿನಿಮಾ ಬಗ್ಗೆ ನನಗಿನ್ನ ಜಾಸ್ತಿ ನನ್ನ ಮಗನೂ ಅವರು ಕುತ್ಕೊಂಡು ಮಾತಾಡಿದ್ದಾರೆ. ಒಳ್ಳೆಯದಾಗಲಿ, ನಿಮ್ಮೆಲ್ಲರೂ ಸಹಕಾರ ಇರಲಿ. ನಾವು ಈಗ ಸಾರಥಿ ಫಿಲಿಮ್ಸ್ ಅಂತ ಏನು ನಮ್ಮ ಅಕ್ಷೇಶ್ವರಿ ಪ್ರೊಡಕ್ಷನ್ ಅಡಿಯಲ್ಲಿ ಸಾರಥಿ ಫಿಲಿಮ್ಸ್ ಅಂತ ಒಂದು ಫಿಲಿಮ್ ಫ್ಯಾಕ್ಟ್ರಿ ಥರ ಮಾಡಿಕೊಂಡು ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡಲೇಬೇಕು ಅಂತೇಳಿ ಇಬ್ಬರು ತೀರ್ಮಾನ ಮಾಡಿಕೊಂಡು ಈಗ ಹಿಡಿದಿದ್ದೀವಿ ಸರ್. ದಯವಿಟ್ಟು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೇಳ್ತೀನಿ, ತಮ್ಮೆಲ್ಲರೂ ಸಹಕಾರ ಕೊಡಬೇಕು. ಈಗ ನಮ್ಮ ಮಾಸ್ತಿ ಅವ್ರ ಬಗ್ಗೆ ತಮಗೆಲ್ಲರೂ ಗೊತ್ತಿದೆ, ಅವ್ರು ಯಾವ ಥರ ಪಂಚಿಂಗ್ ಡೈಲಾಗ್ ಕೊಡ್ತಾರೆ ಅವರ ಭಾಗದಲ್ಲಿ ಇರ್ತಾರೆ. ಅದೇ ರೀತಿ ನಮ್ಮ ಸ್ವಾಮಿ ಅವರು, ಕ್ಯಾಮ್ರಾಮ್ಯಾನ್ ಅವರು, ನಮ್ಮ ಮ್ಯಾನೇಜರ್ ನರಸಿಂಹ ಅವರು, ಆಮೇಲೆ ರಿತನ್ಯ ವಿಜಯ್. ಇವತ್ತು ಯಾರೋ ಒಬ್ಬ ಹೀರೋ ತನ್ನ ಮಗಳನ್ನ ಏನೇ ಆಗಿರಲಿ ಮೊದಲಿಗೆ ಅವರು ನಾಯಕ ನಟನೆ ಮಾಡಬೇಕು ಅಂತ ಹೇಳಿ ಇದು ಮಾಡ್ತಾರೆ. ಯಾಕಂದರೆ ಅವರು ಹೀರೋ ಆಗಿ ಮಟ್ಟ ಬೆಳಿಬೇಕಾದ್ರೆ ಎಷ್ಟು ಕಷ್ಟದಿಂದ ಮೇಲೆ ಬಂದರು ಅದು ಅವ್ರಿಗೆ ಗೊತ್ತಿದೆ. ಏಕದಮ್ ನಾನು ಹೀರೋಯಿನ್ ಮಾಡೋದಕ್ಕಿಂತ ನನ್ನ ಮಗಳ ಪರ್ಫಾರ್ಮೆನ್ಸ್ ನೋಡಲಿ, ಅವ್ರ ಡೆಡಿಕೇಶನ್ ನೋಡಿ ಚೆನ್ನಾಗಿ ತೀರ್ಮಾನ ಮಾಡಲಿ. ಪ್ರೊಡ್ಯೂಸರ್ ಅವರಾಗ ಅವ್ರು ಬಂದು ಕೇಳಬೇಕು, ನಾವು ಕೇಳಬಾರ್ದು. ನಾವು ರಿತನ್ಯ ವಿಜಯ್ ಅವರ ಒಂದು ಪತ್ರಿಕೆ ಸೇವ್ ಮಾಡ್ತಾರೆ. ಇವೆಲ್ಲ ಶಶಿ ಪರ್ಫಾರ್ಮರ್ ಅವ್ರನ್ನ ನಟನೆ ಇನ್ನೊಬ್ಬ ಯಾಕೋದ್ರನ್ ಸರ್ ಅಂತ ಹೇಳಿದ್ರು. ಈಗ ಅವರು ಇದ್ದಾರೆ. ಈಗ ನನ್ನ ಮಗ ಏನು ಮುಂದೆ ಎವ್ರಿ ಮ್ಯಾನ್ ಸಕ್ಸಸ್ ಬಿಹೈಂಡ್ ದೇರ್ ಇಸ್ ವುಮೆನ್ ಅಂತಾರೆ. ಅದೇ ರೀತಿ ನನ್ನ ಹಿಂದೆ ಯಾವಾಗಲೂ ಸದಾ ನನ್ನ ಬೆನ್ನಿನ ಹಿಂದೆ ನನ್ನ ಮಗ ಇರ್ತಾನೆ. ಸಾಮಾನ್ಯವಾಗಿ ಸೋತ ನಿರ್ಮಾಪಕರೇ
ಸತತ ಪ್ರಯತ್ನಗಳು ಮಾಡ್ತಾರೆ. ಎಲ್ಲಿ ಕಲ್ಕೊಂಡು ಒಳ್ಳೆ ನೀವು ಅಂತ ಬ್ಲಾಕ್ಬಸ್ಟರ್ ಸಿನಿಮಾ ಕೊಟ್ಟರು 12 ವರ್ಷ, 12 ಹೆಜ್ಜೆನೇ ಇದ್ದೇ ಇಟ್ಟಂಗೆ ಆಯ್ತು. ಕನಿಷ್ಠ ವರ್ಷಕ್ಕೆ ಒಂದು ಸಿನಿಮಾ ಆಗಿದ್ದು 12 ಸಿನಿಮಾ ಮಾಡೋದಿತ್ತು. ಯಾಕೆ ಈ ಅಂತರ ಅಂತ ಅಂದರೆ ಒಳ್ಳೆ ಕಟ್ಟೆ ಸಿಗಲಿಲ್ಲ ಅಂತ ಹೇಳಿದ್ರೆ ಅದು ಬಿಟ್ಟು ಏನು ರೀಸನ್ಸ್ ಇತ್ತು ಅಂತ? ಬೇರೆ ಏನು ರೀಸನ್ ಇಲ್ಲ ಸರ್. ಈಗ ಆಕಸ್ಮಿಕವಾಗಿ ಸಿನಿಮಾ ಬಂದರೆ ಸೂಪರ್ ಡೂಪರ್ ಇತ್ತು, ಬ್ಲಾಕ್ ಬಸ್ಟರ್ ಆಯಿತು. ಮತ್ತೆ ಏನಾದ್ರೂ ಮಾತ್ರ ಬಿದ್ದುಬಿಟ್ಟು ವರ್ಷಕ್ಕೆ 2-3 ಪಿಕ್ಚರ್ ಬಿಡ್ಬೋದು ಅಂತ ಮಾಡಕ್ಕೆ ಹೋದರೆ ಈ ಆ ಹೆಸರು ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ ಕಾಯ್ತಾ ಇದೆ. ಏನೇ ಮಾಡಿದ್ರು ಒಂದ್ಸತಿ ಕೂಡ ಜನ ನಿರೀಕ್ಷೆ ಮಾಡ್ತಾರೆ. ಆ ನಿರೀಕ್ಷೆ ಖುಷಿಯಾಗಬಾರ್ದು ಅನ್ನೋದಕ್ಕೋಸ್ಕರ ಕಾರ್ಯಕ್ಕೂ ಒಳ್ಳೆ ಕಥೆ ಸಿಕ್ತು. ನಾವು ಇನ್ನೂ ಮುಂದೆ ನೋಡಿಲ್ಲ. ನನ್ನ ಮಗ ಅವ್ರು ಹೇಳಿದ್ರು 25 ದಿವಸ ನೀವು ಪರಿಚಯ ಆಗಿದ್ದಾರೆ ಸರ್. ಒಂದು ಹೇಳ್ತಿದ್ದಂಗೆ ಯಾವುದೇ ಒಂದು ಸಿನಿಮಾ ಮಾಡ್ಬೇಕಾದ್ರೆ ತಯಾರಾಗಬೇಕಾದ್ರೆ ಅಟ್ಲೀಸ್ಟ್ 6-7 ತಿಂಗಳು ಬೇಕು. ನಾವು ಯಾಕೆ ಸಡನ್ನಾಗಿ ಒಪ್ಕೊಂಡ್ವಿ ಅಂದರೆ ನಿಜವಾಗ್ಲೂ ಈ ಸಿನಿಮಾ ಸಾರಥಿ ಅಷ್ಟೇ ಅದನ್ನು ಮೀರಿಸುವಂತ ನನ್ನ ಭಾವನೆ ಆ ಒಂದು ಇದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಕಂಟಿನ್ಯೂಸ್ ಮಾಡ್ತೀವಿ. ಸೊ ಒಂದೇ ತಂದೆ ಮಗಳಿರಲ್ಲ, ತಂದೆ ಮಗ ಅವ್ರದ್ದು ಮಾತಾಯಿತು. ಹಾಗಾಗಿ ಈಗ ತಂದೆ SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.